ಬುಧವಾರದ ಗಣೇಶ ಕೃಪೆಯ ಜೊತೆ ವಿಷ್ಣು ಅನುಗ್ರಹ ಪಡೆಯುವ ಮಹಾದಿನ ಇಂದು. ಇದು ಎರಡು ದಿವ್ಯ ಶಕ್ತಿಗಳು ಒಂದೇ ದಿನ ಸೇರುವ ಅಪರೂಪದ ಕ್ಷಣ. ಒಂದೆಡೆ ವಿಘ್ನಗಳನ್ನು ದೂರ ಮಾಡುವ ವಿಘ್ನಹರ್ತ ಶ್ರೀ ಗಣೇಶನ ಆಶೀರ್ವಾದ, ಇನ್ನೊಂದೆಡೆ ಪಾಪಗಳನ್ನು ಕ್ಷಮಿಸಿ ಪುಣ್ಯವನ್ನು ನೀಡುವ ಅಪರ ಏಕಾದಶಿ ವ್ರತ. ಹೌದು ಭಕ್ತರೇ, 2026ರ ಅಪರ ಏಕಾದಶಿ ಮೇ 13 ಬುಧವಾರದಂದು ಬಂದಿದೆ. ಹಿಂದೂ ಸಂಪ್ರದಾಯದ ಪ್ರಕಾರ ಈ ದಿನವನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆಚರಿಸಿದರೆ ಜೀವನದಲ್ಲಿ ಅನೇಕ ಸಕಾರಾತ್ಮಕ ಬದಲಾವಣೆಗಳು ಆಗುತ್ತವೆ ಎಂದು ನಂಬಲಾಗಿದೆ. ನಾವು ತಿಳಿದೋ ತಿಳಿಯದೆಯೋ ಅನೇಕ ತಪ್ಪುಗಳನ್ನು ಮಾಡುತ್ತೇವೆ. ಕೆಲವು ಮಾತುಗಳಿಂದ, ಕೆಲವು ವರ್ತನೆಯಿಂದ, ಕೆಲವೊಮ್ಮೆ ಮನಸ್ಸಿನ ನಕಾರಾತ್ಮಕ ಚಿಂತನೆಗಳಿಂದ ಪಾಪದ ಭಾರವನ್ನು ಸಂಗ್ರಹಿಸಿಕೊಳ್ಳುತ್ತೇವೆ. ಅಂತಹ ಪಾಪಗಳಿಂದ ವಿಮೋಚನೆ ಪಡೆಯಲು, ಮನಸ್ಸಿಗೆ ಶಾಂತಿ ದೊರಕಲು, ಕುಟುಂಬದಲ್ಲಿ ಸಮೃದ್ಧಿ ಬರಲು ಹಾಗೂ ವಿಷ್ಣು ಗಣೇಶರ ದ್ವಿಗುಣ ಅನುಗ್ರಹ ಪಡೆಯಲು ಈ ಅಪರ ಏಕಾದಶಿ ಅತ್ಯಂತ ವಿಶೇಷ. ಹಾಗಾದರೆ ಈ ದಿನದ ಸರಿಯಾದ ದಿನಾಂಕ ಯಾವುದು? ವ್ರತವನ್ನು ಹೇಗೆ ಮಾಡಬೇಕು? ಏನು ಮಾಡಬೇಕು? ಏನು ಮಾಡಬಾರದು? ಗಣೇಶನ ದಿನವಾಗಿರುವುದರಿಂದ ವಿಶೇಷವಾಗಿ ಏನು ಸೇರಿಸಬಹುದು? ಇವೆಲ್ಲವನ್ನು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಬಹಳ ಜನರಿಗೆ ಒಂದು ಗೊಂದಲ ಇದೆ. ಅಪರ ಏಕಾದಶಿ ಮೇ 12 ಅಥವಾ 13 ಎಂದು. ಪಂಚಾಂಗದ ಪ್ರಕಾರ ಏಕಾದಶಿ ತಿಥಿ ಮೇ 12 ಮಧ್ಯಾಹ್ನ 2:52ಕ್ಕೆ ಪ್ರಾರಂಭವಾಗುತ್ತದೆ. ಆದರೆ ಹಿಂದೂ ಧರ್ಮದಲ್ಲಿ ವ್ರತ ಮತ್ತು ಪೂಜಾ ಆಚರಣೆಗಳನ್ನು ಸಾಮಾನ್ಯವಾಗಿ ಉದಯ ತಿಥಿ ಆಧಾರವಾಗಿ ಮಾಡಲಾಗುತ್ತದೆ. ಅಂದರೆ ಸೂರ್ಯೋದಯದ ಸಮಯದಲ್ಲಿ ಯಾವ ತಿಥಿ ಇರುತ್ತದೆಯೋ ಅದೇ ದಿನ ವ್ರತ ಆಚರಣೆ. ಹೀಗಾಗಿ 2026ರಲ್ಲಿ ಅಪರ ಏಕಾದಶಿ ವ್ರತವನ್ನು ಮೇ 13 ಬುಧವಾರದಂದು ಆಚರಿಸಲಾಗುತ್ತದೆ. ಉಪವಾಸ ಮುರಿಯುವುದು ಅಥವಾ ಪಾರಾಯಣೆಯನ್ನು ಮೇ 14ರಂದು ದ್ವಾದಶಿಯಂದು ಮಾಡಬೇಕು. ಹೀಗಾಗಿ ಗೊಂದಲ ಬೇಡ. ಇಂದು ಮೇ 13 ಸರಿಯಾದ ಅಪರ ಏಕಾದಶಿ ದಿನ. ಅಪರ ಎಂಬ ಪದಕ್ಕೆ ಅರ್ಥ ಅಪಾರ, ಅಸೀಮ. ಅಂದರೆ ಈ ವ್ರತದಿಂದ ದೊರೆಯುವ ಪುಣ್ಯವು ಅಪಾರವೆಂದು ಹೇಳಲಾಗಿದೆ. ಪೌರಾಣಿಕ ನಂಬಿಕೆಗಳ ಪ್ರಕಾರ ಅಪರ ಏಕಾದಶಿ ವ್ರತ ಮಾಡಿದರೆ ತಿಳಿಯದೆ ಮಾಡಿದ ಪಾಪಗಳು ಕ್ಷಮೆಯಾಗುತ್ತವೆ, ಮನಸ್ಸಿಗೆ ಶಾಂತಿ ಸಿಗುತ್ತದೆ, ಆರ್ಥಿಕ ಸ್ಥಿರತೆ ಬರುತ್ತದೆ, ಕುಟುಂಬದಲ್ಲಿ ಸುಖ ಸಂತೋಷ ಹೆಚ್ಚುತ್ತದೆ, ಆಧ್ಯಾತ್ಮಿಕ ಬೆಳವಣಿಗೆ ಆಗುತ್ತದೆ. ವಿಷ್ಣು ಭಕ್ತರು ಈ ದಿನವನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸುತ್ತಾರೆ. ಈ ವ್ರತವನ್ನು ಭಕ್ತಿಯಿಂದ ಆಚರಿಸುವವರಿಗೆ ವಿಷ್ಣುವಿನ ಅನುಗ್ರಹದಿಂದ ಜೀವನದ ಅಡಚಣೆಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಬುಧವಾರವೂ ಆಗಿರುವುದರಿಂದ ಮತ್ತೊಂದು ವಿಶೇಷ ಇದೆ. ಬುಧವಾರವನ್ನು ಶ್ರೀ ಗಣಪತಿಯ ದಿನ ಎಂದು ಪರಿಗಣಿಸಲಾಗುತ್ತದೆ. ಗಣೇಶನು ವಿಘ್ನಗಳನ್ನು ನಿವಾರಿಸುವ ದೇವರು. ಯಾವುದೇ ಶುಭ ಆರಂಭಿಸುವ ಮೊದಲು ಗಣೇಶನನ್ನು ಪೂಜಿಸುವುದು ಸಂಪ್ರದಾಯ. ಹೀಗಾಗಿ ಬೆಳಗ್ಗೆ ಮೊದಲು ಓಂ ಗಂ ಗಣಪತಿಯೇ ನಮಃ ಮಂತ್ರವನ್ನು 21 ಬಾರಿ ಜಪಿಸಿ ನಂತರ ವಿಷ್ಣು ಪೂಜೆ ಆರಂಭಿಸಿ. ಇದರಿಂದ ಕಾರ್ಯಗಳಲ್ಲಿ ಅಡಚಣೆ ದೂರವಾಗುತ್ತದೆ, ಮನಸ್ಸಿಗೆ ಏಕಾಗ್ರತೆ ಬರುತ್ತದೆ, ವ್ರತ ಯಶಸ್ವಿಯಾಗಿ ನೆರವೇರುತ್ತದೆ. ಒಂದೇ ದಿನ ಗಣೇಶ ಮತ್ತು ವಿಷ್ಣು ಕೃಪೆ ದೊರಕುವುದು ಭಕ್ತರಿಗೆ ಮಹಾಭಾಗ್ಯ.
ಅಪರ ಏಕಾದಶಿ ವ್ರತದ ಸಿದ್ಧತೆ ಒಂದು ದಿನ ಮೊದಲು ಪ್ರಾರಂಭವಾಗಬೇಕು. ಅಂದರೆ ಮೇ 12ರಿಂದಲೇ ಸಾತ್ವಿಕ ಆಹಾರ ಸೇವಿಸಿ, ಈರುಳ್ಳಿ ಬೆಳ್ಳುಳ್ಳಿ ಬಿಡಿ, ಮಾಂಸಾಹಾರ ಸಂಪೂರ್ಣ ಬಿಡಿ, ಮನಸ್ಸನ್ನು ಶಾಂತವಾಗಿಡಿ. ಸಾಧ್ಯವಾದರೆ ರಾತ್ರಿ ಲಘು ಆಹಾರ ಸೇವಿಸಿ. ಕೆಲವರು ರಾತ್ರಿ ಊಟವನ್ನೇ ಬಿಡುತ್ತಾರೆ. ಇದು ಕಡ್ಡಾಯವಲ್ಲ, ಆದರೆ ಸಾಧ್ಯವಾದರೆ ಉತ್ತಮ. ಮುಖ್ಯವಾಗಿ ಮನಸ್ಸು ಶುದ್ಧವಾಗಿರಬೇಕು. ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧವಾದ ಬಟ್ಟೆ ಧರಿಸಿ ಹಳದಿ ಅಥವಾ ಬಿಳಿ ಬಣ್ಣದ ವಸ್ತ್ರ ಧರಿಸಿದರೆ ಉತ್ತಮ. ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ನಂತರ ಪೂಜೆಗೆ ಬೇಕಾಗುವ ವಸ್ತುಗಳು: ವಿಷ್ಣುವಿನ ಫೋಟೋ ಅಥವಾ ವಿಗ್ರಹ, ಗಣೇಶನ ಫೋಟೋ ಅಥವಾ ವಿಗ್ರಹ, ದೀಪ, ಧೂಪ, ಹಣ್ಣುಗಳು, ಹಳದಿ ಹೂವು, ತುಳಸಿ ಎಲೆ, ನೈವೇದ್ಯ. ಮೊದಲು ಗಣೇಶ ಪೂಜೆ ಮಾಡಿ ಓಂ ಗಂ ಗಣಪತಿಯೇ ನಮಃ ಎಂದು ಜಪಿಸಿ. ಸಾಧ್ಯವಾದರೆ 21 ಬಾರಿ ಜಪಿಸಿ. ನಂತರ ವಿಷ್ಣುವಿಗೆ ದೀಪ ಹಚ್ಚಿ, ವಿಷ್ಣುವಿಗೆ ಹೂವು ಅರ್ಪಿಸಿ, ತುಳಸಿ ಅರ್ಪಿಸಿ, ಹಣ್ಣು ಅರ್ಪಿಸಿ. ನಂತರ ಈ ಮಂತ್ರವನ್ನು ಜಪಿಸಿ: ಓಂ ನಮೋ ಭಗವತೆ ವಾಸುದೇವಾಯ. ಈ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿದರೆ ಅತ್ಯಂತ ಮಂಗಳಕರ. ಏಕಾದಶಿಯಂದು ತುಳಸಿ ಎಲೆ ಕೀಳಬಾರದು. ಇದು ಬಹಳ ಮುಖ್ಯ. ಹೀಗಾಗಿ ತುಳಸಿ ಎಲೆಗಳನ್ನು ಒಂದು ದಿನ ಮೊದಲು ಸಂಗ್ರಹಿಸಿಟ್ಟುಕೊಳ್ಳಿ. ಏಕಾದಶಿ ದಿನ ತುಳಸಿ ಗಿಡಕ್ಕೆ ನೀರು ಕೂಡ ಹಾಕಬಾರದು ಎಂಬ ಸಂಪ್ರದಾಯವಿದೆ. ಆದರೆ ಮನಸ್ಸಿನಲ್ಲಿ ನಮಸ್ಕಾರ ಮಾಡಬಹುದು. ಉಪವಾಸವನ್ನು 3 ರೀತಿಯಲ್ಲಿ ಮಾಡಬಹುದು. ನಿರ್ಜಲ ಉಪವಾಸ, ನೀರು ಸಹ ಸೇವಿಸದೆ ಉಪವಾಸ, ಇದು ಕಠಿಣ. ಫಲಾಹಾರ ಉಪವಾಸ, ಹಣ್ಣು, ಹಾಲು, ನೀರು ಮಾತ್ರ. ಬಹುತೇಕ ಜನರು ಇದನ್ನೇ ಮಾಡುತ್ತಾರೆ. ಸಾತ್ವಿಕ ಉಪವಾಸ, ಅನ್ನ ಬಿಟ್ಟು ಲಘು ಉಪವಾಸ ಆಹಾರ. ಆರೋಗ್ಯ ಸಮಸ್ಯೆ ಇದ್ದರೆ ಇದನ್ನು ಅನುಸರಿಸಬಹುದು. ಅಪಾರ ಏಕಾದಶಿಯಂದು ಏನು ಮಾಡಬೇಕು? ವಿಷ್ಣು ನಾಮಸ್ಮರಣೆ, ಗಣೇಶ ಮಂತ್ರ ಜಪ, ಭಜನೆ ಕೇಳುವುದು, ವ್ರತ ಕಥೆ ಕೇಳುವುದು, ಆರತಿ ಮಾಡುವುದು, ದಾನ ಮಾಡುವುದು. ಸಾಧ್ಯವಾದರೆ ಬಡವರಿಗೆ ಹಣ್ಣು ಅಥವಾ ಅನ್ನದಾನ ಮಾಡಿ. ಏನು ಮಾಡಬಾರದು? ಈ ದಿನ ತಪ್ಪದೆ ದೂರವಿರಬೇಕು ಅನ್ನ ಸೇವನೆ, ಕೋಪ, ಸುಳ್ಳು ಮಾತು, ಜಗಳ, ನಿಂದನೆ, ನಕಾರಾತ್ಮಕ ಚಿಂತನೆ. ಮನಸ್ಸು ಎಷ್ಟು ಶುದ್ಧವಾಗಿರುತ್ತದೆಯೋ ವ್ರತದ ಫಲವು ಅಷ್ಟೇ ಫಲದಾಯಕವಾಗಿರುತ್ತದೆ. ಸಂಜೆ ಮತ್ತೆ ದೀಪ ಹಚ್ಚಿ ಗಣೇಶ ಮತ್ತು ವಿಷ್ಣುವಿಗೆ ಆರತಿ ಮಾಡಿ ಕುಟುಂಬ ಸಮೇತರಾಗಿ ಪ್ರಾರ್ಥನೆ ಮಾಡಿ ಹೀಗೆ ಹೇಳಿ: ದೇವರೇ, ತಿಳಿದು ತಿಳಿಯದೆ ಮಾಡಿದ ತಪ್ಪುಗಳನ್ನು ಕ್ಷಮಿಸಿ ನನ್ನ ಕುಟುಂಬಕ್ಕೆ ಆರೋಗ್ಯ, ಶಾಂತಿ, ಸಮೃದ್ಧಿ ನೀಡು ಎಂದು. ಉಪವಾಸ ಮುರಿಯುವುದು ಮೇ 14ರಂದು ಬೆಳಗ್ಗೆ ದ್ವಾದಶಿ ಸಮಯದಲ್ಲಿ ಮೊದಲು ವಿಷ್ಣುವಿಗೆ ನಮಸ್ಕಾರ ಮಾಡಿ ನಂತರ ನೀರು, ಹಣ್ಣು ಅಥವಾ ಲಘು ಆಹಾರದಿಂದ ಉಪವಾಸ ಮುರಿಯಿರಿ. ಈ 5 ಕೆಲಸ ಮಾಡಿದರೆ ಅತ್ಯಂತ ಶುಭ. ಗಣೇಶನಿಗೆ 21 ದೂರ್ವೆ ಅರ್ಪಿಸಿ, ವಿಷ್ಣುವಿಗೆ ತುಳಸಿ ಅರ್ಪಿಸಿ, ಓಂ ಗಂ ಗಣಪತಿಯೇ ನಮಃ ಎಂದು 21 ಬಾರಿ ಹೇಳಿ, ಓಂ ನಮೋ ಭಗವತೆ ವಾಸುದೇವಾಯ ಎಂದು 108 ಬಾರಿ ಒಂದು ಸಣ್ಣ ದಾನ. ಇಂದು ಬಂದಿರುವ ಈ ಅಪರೂಪದ ಸಂಯೋಗವನ್ನು ತಪ್ಪಿಸಿಕೊಳ್ಳಬೇಡಿ. ಬುಧವಾರದ ಗಣೇಶ ಕೃಪೆ ಜೊತೆಗೆ ಅಪರ ಏಕಾದಶಿ, ವಿಷ್ಣುವಿನ ಅನುಗ್ರಹ ಎರಡೂ ಒಂದೇ ದಿನ ಸಿಗುವ ಮಹಾ ಅವಕಾಶ. ಭಕ್ತಿಯಿಂದ ಒಂದು ದಿನ ಶ್ರದ್ಧೆಯಿಂದ ಆಚರಿಸಿದರೆ ಮನಸ್ಸಿಗೆ ಅಪಾರ ಶಾಂತಿ ಸಿಗುತ್ತದೆ. ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ ನೆಲೆಸಲಿ. ವಿಘ್ನಹರ್ತ ಗಣೇಶನು ನಿಮ್ಮ ಅಡಚಣೆಗಳನ್ನು ದೂರ ಮಾಡಲಿ. ಶ್ರೀ ಮಹಾವಿಷ್ಣು ನಿಮ್ಮ ಮೇಲೆ ಅಪಾರ ಕೃಪೆ ಹರಿಸಲಿ. ಓಂ ಗಂ ಗಣಪತಿಯೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ.
ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಭಕ್ತಿಪೂರ್ವ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀ ಗಣೇಶ, ಜೈ ಶ್ರೀ ಹರಿ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು. ಓಂ ನಮೋ ನಾರಾಯಣಾಯ ನಮಃ. ಓಂ ಗಂ ಗಣಪತಯೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ.